ಒಬ್ಬ ಪುರುಷ ಸಂಭೋಗ ಇಲ್ಲದೆ ಎಷ್ಟು ವರ್ಷ ಬದುಕಬಲ್ಲ? ಸ್ನೇಹಿತರೆ, ಕಾಮ ಸಂಭೋಗ ಅನ್ನೋದು ಪ್ರಕೃತಿದತ್ತವಾಗಿ ನಮಗೆ ಬಂದಂತಹ ವರವಾಗಿದ್ದು, ಅದು ಪ್ರತಿಯೊಬ್ಬರಲ್ಲೂ ಕೂಡ ಸಾಮಾನ್ಯವಾಗಿರುತ್ತದೆ. ಇಂತಹ ಸಂಭೋಗ ಮಾಡದೆ ಒಬ್ಬ ಪುರುಷ ಸಾಮಾನ್ಯವಾಗಿ ಎಷ್ಟು ವರ್ಷ ಇರಬಲ್ಲನು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾನೇ ಇಂಟರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಈ ಮಾಹಿತಿಯನ್ನು ತಿಳಿದುಕೊಳ್ಳಿ. ಸ್ನೇಹಿತರೆ, ಮದುವೆಯಾಗದ ಪುರುಷನು ಸಂಭೋಗ ಇಲ್ಲದೆ ಸಾಮಾನ್ಯವಾಗಿ ವರ್ಷಗಟ್ಟಲೆ ಇರಬಲ್ಲ. ಆದ್ರೆ ಮದುವೆಯಾದ ಪುರುಷ ಒಂದು ಸಲ ಸಂಭೋಗದಲ್ಲಿ ಭಾಗಿಯಾದರೆ ಅವನಿಗೆ ಸಂಭೋಗದಲ್ಲಿ ಕಂಟ್ರೋಲಿಂಗ್ ಕೆಪ್ಯಾಸಿಟಿ ಕಳೆದುಕೊಳ್ಳುತ್ತಾನೆ. ಕಾಮ ಮನುಷ್ಯನನ್ನು ಎಷ್ಟೊಂದು ಆವರಿಸಿಕೊಳ್ಳುತ್ತದೆ ಅಂದರೆ ಅವನಿಗೆ ಆ ಕ್ರಿಯೆಯಲ್ಲಿ ಭಾಗಿ ಆಗುವವರೆಗೆ ಅವನಿಗೆ ಸಮಾಧಾನ ಆಗುವುದಿಲ್ಲ. ಸರಾಸರಿ ಆಧಾರದ ಮೇಲೆ ಒಬ್ಬ ಪುರುಷ ಸಂಭೋಗ ಇಲ್ಲದೆ 15 ರಿಂದ 20 ದಿನಗಳವರೆಗೆ ಇರಬಲ್ಲನು. ಆದರೆ ಅದೇ ಮುಂದುವರೆದು 1 ತಿಂಗಳವರೆಗೆ ಒಬ್ಬ ಮದುವೆಯಾದ ಪುರುಷ ಸಂಭೋಗ ಮಾಡದೇ ಇದ್ರೆ ಅವನ ಕಾಮದ ಕಟ್ಟೆ ಒಡೆಯುತ್ತದೆ. ಮನಸ್ಸಿನಲ್ಲಿ ಕಾಮದ ಬಗ್ಗೆ ವಿಚಾರಗಳು ಬರಲು ಶುರುವಾಗುತ್ತೆ. ಅವನ ಹೆಂಡತಿ ಅವನ ಜೊತೆ ಸರಿಯಾಗಿ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗದೇ ಇದ್ದರೆ ಅವನಿಗೆ ಕಾಮದ ಬಗ್ಗೆ ಎಲ್ಲಿಲ್ಲದ ಆಸಕ್ತಿ ಶುರುವಾಗುತ್ತೆ. ಇನ್ನು ಇದು ಹೀಗೆ ಮುಂದುವರೆದು ಒಬ್ಬ ಪುರುಷ 3 ರಿಂದ 6 ತಿಂಗಳವರೆಗೆ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗದೇ ಇದ್ದರೆ ಅವನ ಮನಸ್ಸಿನಲ್ಲಿ ಇಲ್ಲಸಲ್ಲದ ವಿಚಾರಗಳು ಬರಲು ಶುರುವಾಗುತ್ತೆ. ಹೆಂಡತಿಯ ಜೊತೆಗೆ ಸರಿಯಾಗಿ ಮಾತನಾಡಲು ಹಿಂಜರಿಯುತ್ತಾನೆ. ಮಕ್ಕಳ ಜೊತೆ ಸರಿಯಾಗಿ ಬಿಹೇವ್ ಮಾಡುವುದಿಲ್ಲ. ಮನೆಯಲ್ಲಿ ಯಾರ ಜೊತೆ ಮಾತನಾಡಲು ಇಷ್ಟಪಡುವುದಿಲ್ಲ. ಅವನಿಗೆ ಕಾಮದ ಕಟ್ಟೆ ಹೊಡೆದು ಮನಸ್ಸಿನಲ್ಲಿ ಬರೀ ಅದೇ ಯೋಚನೆ ಬರಲು ಶುರುವಾಗುತ್ತದೆ. ಸ್ನೇಹಿತರೆ, ಒಬ್ಬ ಪುರುಷ ಸಂಭೋಗ ಇಲ್ಲದೆ ಎಷ್ಟು ವರ್ಷ ಇರಬಲ್ಲನು ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೋತೀವಿ. ಹೆಂಡತಿಯಾದವಳು ತನ್ನ ಗಂಡನಿಗೆ ಎಲ್ಲ ವಿಭಾಗಗಳಲ್ಲೂ ಗಂಡನ ಜೊತೆಗೆ ನಿಲ್ಲಬೇಕು. ಸಂಭೋಗದ ವಿಷಯದಲ್ಲಿ ಹೆಂಡತಿಯಾದವು ಹಿಂದೆ ಸರಿಯದೆ ಗಂಡನನ್ನು ತೃಪ್ತಿಪಡಿಸಬೇಕು. ಆಗ ಮಾತ್ರ ಗಂಡ ಹೆಂಡತಿಯ ಸಂಬಂಧ ಅನ್ಯೋನ್ಯವಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸುತ್ತಿದ್ದೇವೆ. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ.